ಹಾಯ್ ಹಲೋ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರೂ ಕೂಡ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ಕೋತೀನಿ. ಯಾಕಂದರೆ ಸರ್ಕಾರ 56,000 ಹುದ್ದೆಗಳ ನೇಮಕಾತಿ ಮಾಡ್ಕೋತೀವಿ ಅಂತ ಭರವಸೆ ನೀಡಿದೆ. ಮತ್ತು ಮೊನ್ನೆಯಷ್ಟೇ ಮಂಡನೆ ಆಗಿರುವಂತಹ 2026ರ ರಾಜ್ಯ ಬಜೆಟ್ನಲ್ಲೂ ಕೂಡ 15,000 ಶಿಕ್ಷಕರ ನೇಮಕ ಮಾಡ್ಕೋತೀವಿ ಅಂತ ಅನೌನ್ಸ್ ಮಾಡಿದೆ. ಅದಲ್ಲದೆ ಇವತ್ತು ಮಾರ್ಚ್ 10 ಇವತ್ತಿನ ಒಂದು ಪ್ರಜಾವಾಣಿ ಪೇಪರ್ನಲ್ಲೂ ಕೂಡ ಕೊಟ್ಟಿದ್ದಾರೆ. 15,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆ ಏನೋ ಒಂದು ಅನುಮೋದನೆಯನ್ನು ನೀಡಿದೆ ಅಂತ ಹೇಳಿ. ಇಷ್ಟೆಲ್ಲ ಭರವಸೆಗಳು ನಿಮಗೆ ಸಿಗ್ತಾ ಇರಬೇಕಾದ್ರೆ ನೀವು ಎಕ್ಸಾಮ್ ಪ್ರಿಪರೇಷನ್ನ ಚುರುಕಾಗಿಯೇ ಮಾಡಬೇಕಾಗುತ್ತೆ. ಓಕೆನಾ? ಇನ್ನು ಈ ಒಂದು ವಿಡಿಯೋದಲ್ಲಿ ನಾನು PSTRನ ಪರೀಕ್ಷಾ ವಿಧಾನ ಮತ್ತು ಪಠ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಮಂತ್ನಲ್ಲಿ PSTR, GPSTR ಮತ್ತು HSTRನ ನೋಟಿಫಿಕೇಷನ್ಗಳು ಪ್ರಾರಂಭ ಆಗೋದ್ರಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ನಾನು GPSTRನ ಒಂದು ಪಠ್ಯಕ್ರಮ ಮತ್ತು ಪರೀಕ್ಷಾ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು PSTR ಅಂತ ಹೇಳಿದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂತ ಹೇಳಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ. ಈ ಒಂದು ನೇಮಕಾತಿಗೆ ವಿದ್ಯಾರ್ಹತೆ ಏನಿರಬೇಕಪ್ಪ ಅಂತ ಹೇಳಿದ್ರೆ PUC ಆಗಿರಬೇಕು, DED ಅಥವಾ ಇವಾಗ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಅಂತ ಒಂದು ಕೋರ್ಸ್ ಇದೆ ಅದಾಗಿರಬೇಕು, ಅಥವಾ TET ಅಥವಾ CTET ಅಂತ ಹೇಳಿದ್ರೆ ಸೆಂಟ್ರಲ್ TET ಆಗಿರುತ್ತೆ. ಈ ಒಂದು TET ಮತ್ತು CTETನಲ್ಲಿ ನೀವು ಪೇಪರ್ 1ನ್ನು ಕ್ವಾಲಿಫೈ ಆಗಿರಬೇಕು. ಏನು ಇದು ಪೇಪರ್ 1 ಕ್ವಾಲಿಫೈಡ್ ಅಂತ ಹೇಳಿದ್ರೆ 150 ಅಂಕಗಳಿಗೆ ನಡೆಯುವಂತಹ CTET ಅಥವಾ TETನಲ್ಲಿ ನೀವು 90 ಅಂಕಗಳನ್ನ ಪಡ್ಕೊಂಡು ಕ್ವಾಲಿಫೈ ಆಗಿರಬೇಕು. ಇನ್ನು SC ST ಅಭ್ಯರ್ಥಿಗಳಾದರೆ 83 ಅಂಕಗಳನ್ನ ಪಡ್ಕೊಂಡು ಕ್ವಾಲಿಫೈ ಆಗಿರಬೇಕು. ನನ್ನ ಅನುಭವದ ಮೂಲಕ ಹೇಳೋದಾದರೆ ನೀವು 90 ಅಂಕಗಳಿಗೆ ಸ್ಟಿಕ್ ಆದರೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು C&R ರೂಲ್ನ ಪ್ರಕಾರ ಏನು ಮಾಡಿದೆ ಸರ್ಕಾರ ಅಂತ ಹೇಳಿದ್ರೆ TET ಒಂದು ಸ್ಕೋರ್ನ 20% ತಗೋತಾ ಇದೆ. ಸೊ ನೀವು ಇಲ್ಲಿ TETನಲ್ಲಿ ಅಂಕಗಳನ್ನ 110 ಅಥವಾ 120 ಮೇಲೆ ತಗೊಳ್ಳೋದ್ರಿಂದ ನಿಮ್ಮ ಒಂದು ಬ್ಯಾಕಪ್ ಸ್ಕೋರು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಏನು ಮಾಡಿ TETಗೆ ಹೆಚ್ಚು ಒತ್ತನ್ನು ಕೊಟ್ಟು ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳೋದಕ್ಕೆ ಹೆಚ್ಚು ಗಮನವನ್ನು ವಹಿಸ್ತೀವಿ. ಇನ್ನು PUC ಒಂದು ಇದನ್ನು ನೋಡ್ತಾ ಹೋದರೆ ಜನರಲ್ ಮತ್ತು OBC ಅವರು PUCನಲ್ಲಿ 50% ಅಂಕಗಳನ್ನ ಪಡ್ಕೊಂಡಿರಬೇಕು. ಮತ್ತು SC ST ಕ್ಯಾಟಗರಿ 1 ಅವರು PUCನಲ್ಲಿ 45% ಅಂಕಗಳನ್ನ ಪಡ್ಕೊಂಡಿರಬೇಕಾಗುತ್ತೆ. ಇನ್ನು ವೇತನ ಬಂದು ಕಡಿಮೆ ಏನಿಲ್ಲ. ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ವೇತನ ಬಂದು 41,300 ಇದು ಮೂಲ ವೇತನ ಆಗಿರುತ್ತೆ, ಬೇಸಿಕ್. ಇನ್ನು ಒಟ್ಟು ವೇತನ ಬಂದು 48,409 ಇದು 7ನೇ ಒಂದು ವೇತನ ಆಯೋಗದ ಪ್ರಕಾರ ಸಿಗ್ತಾ ಇರುವಂತಹ ಒಂದು ವೇತನ ಆಗಿರುತ್ತೆ. ಇನ್ನು ನೀವು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಸಿಗೋವಂಥ ಅಮೌಂಟು ಕೇವಲ 12,000 ಆಗಿರುತ್ತೆ. ಇಲ್ಲಿ ಅದಕ್ಕಿಂತ 4 ಪಟ್ಟು ಹೆಚ್ಚು ಸಿಗುವಾಗ ಯಾಕೆ ಕಷ್ಟಪಟ್ಟು ಓದಿ ಈ ಒಂದು ಹುದ್ದೆಯನ್ನು ನಾವು ಪಡ್ಕೋಬಾರ್ದು ಅಲ್ವಾ? ಇವತ್ತಿಂದ ಕೂಡ ನೀವು ಕೂತ್ಕೊಂಡು ಓದಿದ್ರೂ ಕೂಡ PSTR ಎಕ್ಸಾಮ್ನ ನೀವು ಪಾಸ್ ಮಾಡಿ ಖಂಡಿತ ಒಬ್ಬ ಶಿಕ್ಷಕನಾಗಿ ನೀವು ಕಾರ್ಯನಿರ್ವಹಿಸ್ಬೋದು. ಸೊ ಇವತ್ತಿಂದನೇ ಓದೋಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಮುಂದೆ ಹೋಗೋಣ. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ವಯೋಮಿತಿ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ ಕನಿಷ್ಠ ಒಂದು 21 ವರ್ಷ ತುಂಬಿರಬೇಕು. ಗರಿಷ್ಠ ಸಾಮಾನ್ಯ ವರ್ಗ ಅಥವಾ GMಗೆ 42 ವರ್ಷ, OBC 2A 2B 3A 3Bಗೆ 45 ವರ್ಷ ಆಗಿರಬೇಕು. ಇನ್ನು SC ST ಕ್ಯಾಟಗರಿ 1 ಅವ್ರಿಗೆ 47 ವರ್ಷಗಳು ಆಗಿರಬೇಕು. ಈ ಒಂದು ವಯೋಮಿತಿಯ ಒಳಪಟ್ಟವರು ಮಾತ್ರ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಿ ಪರೀಕ್ಷೆಯನ್ನು ಬರೀಬೋದು. ಓಕೆನಾ? ಮುಂದೆ ಇನ್ನು ಪರೀಕ್ಷಾ ವಿಧಾನ. PSTRನ ಒಂದು ಪರೀಕ್ಷಾ ವಿಧಾನ ಯಾವುದು ಅಂತ ಹೇಳಿದ್ರೆ ಆಫ್ಲೈನ್ ಎಕ್ಸಾಮ್ ಇರುತ್ತೆ. ಓಕೆನಾ? ಈ ಎಕ್ಸಾಮ್ನಲ್ಲಿ OMR ಉತ್ತರ ಪತ್ರಿಕೆ ಇರುತ್ತೆ. 150 ಪ್ರಶ್ನೆಗಳ ಒಂದೇ ಒಂದು ಪತ್ರಿಕೆ ಇರುತ್ತೆ.
ಬೇರೆ ಒಂದು GPSTR ನಲ್ಲಿರುವಂತಹ 2-3 ಪತ್ರಿಕೆಗಳಿರಲ್ಲ. ಇಲ್ಲಿ ಒಂದೇ ಒಂದು ಪತ್ರಿಕೆ ಇರುತ್ತೆ. ಅದು 150 ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳಾಗಿರುತ್ತೆ, ಅಂದರೆ MCQ. ಓಕೆನಾ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 150 ಅಂಕಗಳಿರುತ್ತೆ, ಅಂದರೆ ಒಂದು ಪ್ರಶ್ನೆಗೆ 1 ಅಂಕದ ಥರ. ಓಕೆನಾ, 150 ಪ್ರಶ್ನೆಗಳು, 150 ಅಂಕಗಳು ಬಹು ಆಯ್ಕೆ ಪ್ರಶ್ನೆಗಳಾಗಿರುತ್ತೆ. ಮತ್ತು ಸಮಯ ಬಂದು 2 ಗಂಟೆ 30 ನಿಮಿಷಗಳು. ಅಂದರೆ 150 ನಿಮಿಷಗಳು ಅಂದ್ರೆ ಒಂದೇ 2.5 ಗಂಟೆ ಟೈಮ್ ಅಂತ ನೀವು ಎಕ್ಸಾಮ್ ಬರಿತಾ ಹೋಗ್ತೀರಾ. ನೆಕ್ಸ್ಟು ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ. ಇದು ಎಲ್ಲರೂ ಪದೇ ಪದೇ ಕೇಳುವಂತಹ ಪ್ರಶ್ನೆಗಳು. ಏನು PSTRನಲ್ಲಿ ಋಣಾತ್ಮಕ ಒಂದು ವ್ಯಾಲ್ಯೂಯೇಷನ್ ಇದೆಯಾ ಅಂತ. ಇಲ್ಲ, ಯಾವುದೇ ರೀತಿಯ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ. ಮತ್ತು ವಿವರಣಾತ್ಮಕ ಪ್ರಶ್ನೆಗಳು ಕೂಡ ಇರೋದಿಲ್ಲ. ಇಲ್ಲಿ 1 ಮಾರ್ಕ್ಸ್ಗೆ 1 ಕ್ವಶನ್ ಅಷ್ಟೇ ಇರುತ್ತೆ. ಯಾವುದೇ ವಿವರಣಾತ್ಮಕ ಪ್ರಶ್ನೆಗಳು ಇರೋದಿಲ್ಲ. ಇದಿಷ್ಟು PSTRನ ಒಂದು ಪರೀಕ್ಷಾ ವಿಧಾನ ಆಗಿರುತ್ತೆ. ಮುಂದೆ ಪರೀಕ್ಷೆಯ ವಿಷಯಗಳು ಮತ್ತು ಅಂಕಗಳು. GPSTRನಲ್ಲಿ ಎಷ್ಟು ಸಬ್ಜೆಕ್ಟ್ ಇರುತ್ತಪ್ಪ ಅಂತ ಹೇಳಿದ್ರೆ 7 ಸಬ್ಜೆಕ್ಟ್ಗಳಿರುತ್ತೆ. ಮೊದಲನೇದು ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಕನ್ನಡ, ಇಂಗ್ಲಿಷ್, ಪರಿಸರ ಅಧ್ಯಯನ, ಗಣಿತ, ಕಂಪ್ಯೂಟರ್. ಹೀಗೆ 7 ಸಬ್ಜೆಕ್ಟ್ಗಳು ಈ ಒಂದು PSTRನ ಎಕ್ಸಾಮ್ನಲ್ಲಿರುತ್ತೆ. ಅದರಲ್ಲಿ ಎಷ್ಟು ಅಂಕಗಳಿರುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯ ಜ್ಞಾನ 15 ಅಂಕಗಳು, ಶೈಕ್ಷಣಿಕ ಮನೋವಿಜ್ಞಾನ 25 ಅಂಕಗಳು, ಕನ್ನಡದಲ್ಲಿ 20 ಅಂಕಗಳು, ಇಂಗ್ಲಿಷ್ 25 ಅಂಕಗಳು, ಪರಿಸರ ಅಧ್ಯಯನ 20 ಅಂಕಗಳು, ಗಣಿತ 20 ಅಂಕಗಳು ಮತ್ತು ಕಂಪ್ಯೂಟರ್ 25 ಅಂಕಗಳು. ಇದಿಷ್ಟು GPSTRನಲ್ಲಿರುವಂತಹ ವಿಷಯಗಳು ಮತ್ತು ಎಷ್ಟೆಷ್ಟು ಅಂಕಗಳಿಗೆ ಯಾವ್ಯಾವ ವಿಷಯಗಳಿರುತ್ತೆ ಅಂತ ಹೇಳಿ ನೀಟಾಗಿ ನೋಡಿಕೊಂಡು ಯಾವ ವಿಷಯಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು, ಯಾವ ವಿಷಯಕ್ಕೆ ಹೆಚ್ಚು ಪುಸ್ತಕಗಳನ್ನ ಓದಬೇಕು, ಯಾವ್ಯಾವ ಪುಸ್ತಕಗಳನ್ನ ಓದಬೇಕು ಅಂತ ನೋಡಿಕೊಂಡು ಓದ್ತಾ ಹೋಗಿ. ಏನೇನು ಓದಬೇಕು ಅಂತ ನೆಕ್ಸ್ಟ್ ಸ್ಲೈಡ್ನಲ್ಲಿದೆ, ತಿಳಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ವಿಡಿಯೋಸ್ನ. ಇನ್ನು ವಿಷಯವಾರು ಯಾವ ಅಂಶಗಳನ್ನ ಓದಬೇಕು ಅಂತ ನೋಡ್ತಾ ಹೋಗೋದಾದರೆ, ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ನಲ್ಲಿ 15 ಅಂಕಗಳಿರುತ್ತೆ. ಈ 15 ಅಷ್ಟೇ ಅಲ್ವಾ ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಒಂದೊಂದು ಅಂಕಗಳು ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರು, ಪ್ರಮುಖ ಕೃತಿಗಳು ಮತ್ತು ಲೇಖಕರು, ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸು, ಪ್ರಮುಖ ಅನ್ವೇಷಣೆಗಳು ಮತ್ತು ಆವಿಷ್ಕಾರಗಳು, ಮೂಲ ವಿಜ್ಞಾನ ಮತ್ತು ಅನ್ವಯಿಕ ವಿಜ್ಞಾನ, ನೈರ್ಮಲ್ಯ ಮತ್ತು ಶರೀರಶಾಸ್ತ್ರ, ಪ್ರಪಂಚ, ಭಾರತ ಮತ್ತು ಕರ್ನಾಟಕ ಇತಿಹಾಸ ಕಾಲಾನುಕ್ರಮಗಳು, ಕ್ರೀಡೆಗಳು ಮತ್ತು ಪ್ರಶಸ್ತಿಗಳು. ಇಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ಬರುವಂತಹ ಕೆಲವೊಂದು ವಿಷಯಗಳು EVSನಲ್ಲೂ ಕೂಡ ಬರುತ್ತೆ. ಅಂದರೆ EVSನಲ್ಲಿ ಸೈನ್ಸ್ ಮತ್ತು ಸೋಷಿಯಲ್ ಓದಬೇಕು, ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿ ಓದೋವಂಥ ವಿಷಯಗಳು ಇಲ್ಲಿ ಬರೋದ್ರಿಂದ ಏನು ಕಷ್ಟ ಅಂತೇನು ಅನಿಸಲ್ಲ. ಆದ್ರೂ ತುಂಬ ಕಷ್ಟಪಟ್ಟು ಓದಿದ್ರೆ ಖಂಡಿತ ಒಂದು ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮುಂದೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶಿಶು ಮನೋವಿಜ್ಞಾನ ಅಂತ ಹೇಳಿ PSTR ಎಕ್ಸಾಮ್ ಆಗಿರೋದ್ರಿಂದ ಇಲ್ಲಿ ನೀವು ಶಿಶು ಮನೋವಿಜ್ಞಾನಕ್ಕೆ ಹೆಚ್ಚು ಹೊತ್ತನ್ನು ಕೊಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 1ರಿಂದ 5ನೇ ತರಗತಿಯ ಮಕ್ಕಳು ಇರೋದ್ರಿಂದ ಹೆಚ್ಚು ಮಕ್ಕಳಿಗೆ ಹೊತ್ತನ್ನು ನೀಡಿ ಪ್ರಶ್ನೆಯನ್ನು ಕೇಳಿರ್ತಾನೆ ಅಂತ ಹೇಳ್ತಾ ಇದ್ದೀನಿ. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶಿಶು ಮನೋವಿಜ್ಞಾನದ ಬಗ್ಗೆ ಓದ್ತಾ ಹೋಗಿ. ಇಲ್ಲಿ ಬುಕ್ಸ್ಗಳನ್ನ ಹೇಳೋದಾದರೆ, ನಾನು ಓದಿರುವಂತಹ ಬುಕ್ಕು ವಾಮದೇವಪ್ಪ ಸರ್ ಅವ್ರದ್ದು ತುಂಬ ಚೆನ್ನಾಗಿದೆ, ಶೈಕ್ಷಣಿಕ ಮನೋವಿಜ್ಞಾನ, ಮತ್ತು KH ಸುರೇಶ್ ಸರ್ ಅವ್ರದ್ದು ಶೈಕ್ಷಣಿಕ ಮನೋವಿಜ್ಞಾನ. ಈ 2 ಬುಕ್ಸ್ಗಳನ್ನ ಒಂದು ಸಾರಿ ನೀವು ಓದಿ ರಿವೈಸ್ ಮಾಡ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಖಂಡಿತ ಉತ್ತಮ ಅಂಕಗಳನ್ನ ಪಡ್ಕೊಬೋದು. ಜೊತೆಗೆ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗಿ. ಈಗ TETನಲ್ಲಿ ಬಂದಿರೋಂತಹ ಪ್ರಶ್ನೆಗಳು ಮತ್ತು GPSTRನಲ್ಲಿ, HSTRನಲ್ಲಿ ಮತ್ತು PSTRನಲ್ಲಿ ಇಷ್ಟು ಒಂದು ಪರೀಕ್ಷೆಗಳ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೀವು ವಿಶ್ಲೇಷಣೆ ಮಾಡ್ತಾ ಹೋದರೆ ಖಂಡಿತ ನೀವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ 25ಕ್ಕೆ 23, 24ವರೆಗೂ ಸ್ಕೋರ್ ಮಾಡಬಹುದು. ಸೊ ಹಳೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ತುಂಬ ಮುಖ್ಯ ಆಗಿರುತ್ತೆ. ಓಕೆನಾ. ಇನ್ನು ಕನ್ನಡ ವಿಷಯಕ್ಕೆ ಬಂದರೆ, ಕನ್ನಡ 20 ಅಂಕಗಳಿರುತ್ತೆ.
ಅಂದರೆ 20 ಪ್ರಶ್ನೆಗಳಿರುತ್ತೆ. ಯಾವ ರೀತಿಯ ಪ್ರಶ್ನೆಗಳು, ಯಾವ ಅಂಶಗಳ ಮೇಲೆ ಕೇಳಿರ್ತಾರೆ ಅಂತ ಹೇಳಿದ್ರೆ, ಮೊದಲಿಗೆ ವರ್ಣಮಾಲೆ, ಸಂಧಿಗಳು, ನಾಮಪದಗಳು, ಕ್ರಿಯಾಪದಗಳು, ಸಮಾಸಗಳು, ಕೃದಂತಗಳು, ತದ್ಧಿತಾಂತಗಳು, ಅವ್ಯಯಗಳು, ಜೋಡು ನುಡಿ, ದ್ವಿರುಕ್ತಿಗಳು, ನುಡಿಗಟ್ಟು, ತತ್ಸಮ ತದ್ಭವಗಳು, ಲೇಖನ ಚಿಹ್ನೆಗಳು, ಛಂದಸ್ಸು, ಅಲಂಕಾರಗಳು, ನಾನಾರ್ಥಗಳು, ವಿರುದ್ಧಾರ್ಥಕ ಪದಗಳು, ದೇಶೀಯ ಮತ್ತು ಅನ್ಯದೇಶೀಯ ಪದಗಳು, ಮತ್ತು ಸಾಹಿತ್ಯ, ಕೃತಿಗಳು, ಕಾದಂಬರಿಗಳು ಮತ್ತು ಕವಿಪರಿಚಯ. ಇಷ್ಟು ನೀವು ಕನ್ನಡ ವಿಷಯದಲ್ಲಿ ಓದಲೇಬೇಕು. ಯಾಕೆ ಅಂತ ಹೇಳಿದ್ರೆ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಹೋದರೆ ಇಷ್ಟು ಅಂಶಗಳನ್ನ ಒಳಗೊಂಡಂತೆ ಪ್ರಶ್ನೆಗಳು ಬಂದಿವೆ. ಇನ್ನು ಯಾವ ಪುಸ್ತಕಗಳನ್ನ ಓದಬೇಕು, ಯಾವ ಗ್ರಾಮರ್ ಬುಕ್ ಓದಬೇಕು ಅಂತ ಕೇಳೋದಾದರೆ, ನಾನು ಓದ್ತಾ ಇರುವಂತಹ ಕನ್ನಡ ವ್ಯಾಕರಣ ಬಂದು ಎನ್ ಗೋಪಾಲಕೃಷ್ಣ ಉಡುಪ ಅವ್ರದ್ದು. ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಈ ಬುಕ್ನಲ್ಲಿ. ಇದನ್ನು ತಗೊಂಡು ಒಂದು ಬಾರಿ ಎಲ್ಲವನ್ನ ಓದ್ತಾ ಹೋದರೆ ಖಂಡಿತ ಉತ್ತಮ ಅಂಕಗಳು ಬರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಬುಕ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಣ್ ಗಡೇಕರ್ ಅವ್ರದ್ದು ಕನ್ನಡ ಗ್ರಾಮರ್ ಇದೆ. ಅದು ಕೂಡ ತುಂಬ ವಿವರಣಾತ್ಮಕವಾಗಿ ಬರೆದಿರ್ತಾರೆ. ಸೊ ಆ ಬುಕ್ನ ಓದ್ಬೋದು. ಇನ್ನು ಕ್ಲಾಸ್ಗಳು ಹೇಳ್ತಾ ಹೋದರೆ ಲಕ್ಷ್ಮೀ ಅಭಿರಾಮ್ ಮೇಡಮ್ ಅವ್ರದ್ದು. ಲಕ್ಷ್ಮೀ ಅಭಿರಾಮ್ ಮೇಡಮ್ ಅವರು ಕನ್ನಡ ವ್ಯಾಕರಣ ಕಾಂಪಿಟೇಟಿವ್ ಎಕ್ಸಾಮ್ ವರ್ಡ್ ಅಂತ ಹೇಳಿ ಒಂದು ಚಾನಲ್ ಇದೆ. ಅದನ್ನು ನೋಡೋದ್ರಿಂದ ನಿಮಗೆ ಉತ್ತಮವಾದ ಕನ್ನಡ ಗ್ರಾಮರು ದೊರೀತಾ ಹೋಗುತ್ತೆ. ಇದಿಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಮುಂದೆ ಇನ್ನು ಇಂಗ್ಲಿಷ್ ವಿಷಯಕ್ಕೆ ಬಂದರೆ ಇಲ್ಲಿ 25 ಅಂಕಗಳಿಗೆ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಏನಿರುತ್ತಪ್ಪ ಅಂತ ಹೇಳಿದ್ರೆ ನೌನ್ಸು, ಪ್ರನೌನು, ವರ್ಬು, ಅಡ್ಜೆಕ್ಟಿವ್ಸು, ಪ್ರಿಪೋಸಿಷನ್ಸು, ಕಂಜಕ್ಷನ್ಸ್, ವೊಕ್ಯಾಬುಲರಿನಲ್ಲಿ ಸಿನಾನಿಮ್ಸ್, ಆಂಟೋನಿಮ್ಸ್, ಪ್ರಿಫಿಕ್ಸಸ್, ಸಫಿಕ್ಸಸ್, ನಂಬರ್ಸ್, ಜೆಂಡರ್, ಮತ್ತು ಫೊನಾಲಜಿ, ವೋವೆಲ್ಸ್, ಕಾನ್ಸೋನೆಂಟ್ಸು, ಸ್ಟ್ರೆಸ್, ಇಂಟೋನೇಷನ್ಸ್. ನೆಕ್ಸ್ಟು ಫ್ರೇಸಸ್ಸು, ಐಡಿಯಮ್ಸು, ಆರ್ಟಿಕಲ್ಸ್, ಡಿಗ್ರೀಸ್ ಆಫ್ ಕಂಪಾರಿಸನ್ಸು, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ರಿಪೋರ್ಟೆಡ್ ಸ್ಪೀಚ್, ಟೈಪ್ಸ್ ಆಫ್ ಸೆಂಟೆನ್ಸ್. ಇಷ್ಟು ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರುವಂತಹ ಅಂಶಗಳಾಗಿರುತ್ತೆ. ಇಂಗ್ಲೀಷ್ಗೆ ನೀವು ಬುಕ್ಸ್ನ ರೆಫರ್ ಮಾಡ್ತೀನಿ ಅಂದರೆ ಮಾಡಿ, ಯಾವುದಾದ್ರೂ ಒಂದು ಗ್ರಾಮರ್ ಬುಕ್ನ ತೊಗೊಂಡು ರೆಫರ್ ಮಾಡಿ. ಆದರೆ ನಾನು ಹೇಳೋದು ಯೂಟ್ಯೂಬ್ನಲ್ಲೇ ಒಳ್ಳೆ ಚಾನಲ್ಗಳಿದೆ. ಇಂಗ್ಲೀಷ್ ಅರ್ಥ ಆಗೋ ಥರ ಗ್ರಾಮರ್ನ ಮಾಡುವಂಥ ತುಂಬ ಚಾನಲ್ಗಳಿದೆ. ಅದನ್ನು ನೋಡಿ ಕೂಡ ನೀವು ಇಂಗ್ಲೀಷ್ ಗ್ರಾಮರ್ನ ಈಸಿಯಾಗಿ ಕಲಿತಾ ಹೋಗ್ಬೋದು. ಓಕೆನಾ. ನೆಕ್ಸ್ಟು ಪರಿಸರ ಅಧ್ಯಯನ EVS. ಇದು 20 ಅಂಕಗಳಿಗಿರುತ್ತೆ. ಇಲ್ಲಿ ಯಾವ ಒಂದು ವಿಷಯಗಳಿರುತ್ತಪ್ಪ ಅಂತ ಹೇಳಿದ್ರೆ ಪರಿಸರ ಅಧ್ಯಯನದಲ್ಲಿ ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ತಂತ್ರಜ್ಞಾನ ಇವು 3 ಒಂದು ಅಂಶಗಳನ್ನ ಒಳಪಟ್ಟಂಗೆ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಈ ಹಿಂದಿನ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ನನಗೆ ಈ 3 ವಿಷಯಗಳನ್ನ ಒಳಗೊಂಡಿರುತ್ತೆ ಅಂತ ಹೇಳಿ ನಾನು ಈ 3 ವಿಷಯಗಳನ್ನ ಇಲ್ಲಿ ಹಾಕಿದ್ದೀನಿ. ಇನ್ನು ಯಾವ ಬುಕ್ಸ್ನ ಓದಬೇಕಪ್ಪ ಅಂತ ಹೇಳಿದ್ರೆ 5ನೇ ತರಗತಿಯಿಂದ 10ನೇ ತರಗತಿವರೆಗಿನ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪುಸ್ತಕಗಳನ್ನ ನೀವು ಕಡ್ಡಾಯವಾಗಿ ಓದಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವರು ಕೇಳ್ತೀರಾ 10ನೇ ತರಗತಿವರೆಗೂ ಓದಬೇಕಾ, ಇಲ್ಲಿರೋದು 1ನೇ ತರಗತಿಯಿಂದ 5ನೇ ತರಗತಿವರೆಗಿರೋ ಮಕ್ಕಳಿಗೆ ಇಷ್ಟೆಲ್ಲ ಓದಬೇಕಾ ಅಂತ ಕೇಳಿದ್ರೆ ಖಂಡಿತ ಓದಲೇಬೇಕು. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ 10ನೇ ತರಗತಿಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪುಸ್ತಕದಿಂದನೂ ಪ್ರಶ್ನೆಗಳಾಗಿವೆ. ಬೇಕಿದ್ರೆ ನಾನು ಮುಂದೆ ಹಳೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಆದರೆ ಖಂಡಿತವಾಗಿ ಹೇಳ್ತೀನಿ 5ನೇ ತರಗತಿಯಿಂದ 10ನೇ ತರಗತಿವರೆಗಿನ ಈ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಬುಕ್ಸ್ಗಳನ್ನ ಕಡ್ಡಾಯವಾಗಿ ಓದಿ, ಅಲ್ಲಿಂದನೇ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಇದಿಷ್ಟು. ಮತ್ತು ಹಳೆ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಇದು ಎಲ್ಲ ಸಬ್ಜೆಕ್ಟ್ಗೂ ಅನ್ವಯಿಸುತ್ತೆ. ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಎಷ್ಟು ಸಾಲ್ವ್ ಮಾಡ್ತೀರೋ ಅಷ್ಟು ನಿಮಗೆ ಉತ್ತಮವಾದ ಅಂಕಗಳು ದೊರೀತಾ ಹೋಗ್ತವೆ. ಓಕೆನಾ. ಇನ್ನು ಗಣಿತ 20 ಅಂಕಗಳಿಗೆ ಇರುತ್ತೆ. ಇಲ್ಲಿ ನೀವೇನನ್ನ ಓದಬೇಕಪ್ಪ ಅಂತ ಹೇಳಿದ್ರೆ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಗಣಿತ ಪುಸ್ತಕಗಳನ್ನ ಅಧ್ಯಯನ ಮಾಡಲೇಬೇಕು. ಇಲ್ಲಿ ಬರೀ ನೀವು ಬುಕ್ಗಳನ್ನ ತೆಗೆದು ಹಾಗೆ ನೋಡ್ಕೋತೀವಿ ನನಗೆ ಗೊತ್ತು ಮ್ಯಾಥ್ಸ್ ಅಂತ ಹೇಳಿ ಹಾಗೆ ನೋಡ್ಕೋತಾ ಹೋದರೆ ನಿಮ್ಗೆ ಖಂಡಿತ ಏನೂ ಬರಲ್ಲ. ಪ್ರತಿಯೊಂದು ಪಾಠದ ಪ್ರಶ್ನೆಗಳನ್ನ ತಗೊಂಡು ವರ್ಕ್ ಮಾಡ್ತಾ ಹೋಗಬೇಕು. ನೀವು ಎಷ್ಟು ಗಣಿತದಲ್ಲಿ ವರ್ಕ್ ಮಾಡ್ತೀರೋ ಅಷ್ಟು ಚೆಂದ ನಿಮಗೆ ಅರ್ಥ ಆಗುತ್ತೆ ಮತ್ತು ಮಾರ್ಕ್ಸ್ಗಳನ್ನ ತಗೋತಾ ಹೋಗ್ಬೋದು. ಆದರೆ ಹಾಗೆ ಯಾವುದೋ ಒಂದು ಬುಕ್ಸ್ನ ಹಿಡ್ಕೊಂಡು ನೋಡ್ಕೋತೀನಿ
ಫಾರ್ಮುಲಾಸ್ ನೋಡ್ಕೋತೀನಿ ಸಾಕು ನನಗೆ ಅಂತ ಹೇಳಿದ್ರೆ ಖಂಡಿತ ಆಗೋದಿಲ್ಲ. ಗಣಿತ ತುಂಬ ಕಷ್ಟ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವರು ಆರ್ಟ್ಸ್ನಿಂದ ಬಂದಿರ್ತೀರ, ಅಂತ ಆರ್ಟ್ಸ್ ವಿದ್ಯಾರ್ಥಿಗಳಿಗಂತೂ ಖಂಡಿತ ಇದು ಕಷ್ಟ ಆಗುತ್ತೆ. ಸೊ ನಿಮಗೆ ಇದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಒಂದು ಪೆನ್ನು, ಒಂದು ನೋಟ್ಬುಕ್ನ ತಗೊಂಡು ಪ್ರತಿಯೊಂದು ಅಧ್ಯಾಯದಲ್ಲಿ ಬರುವಂತಹ ಪ್ರತಿಯೊಂದು ಎಕ್ಸಸೈಸಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನೀವು ಬಿಡಿಸ್ತಾ ಹೋಗಬೇಕು. ಯಾವುದು ನಿಮಗೆ ಕಷ್ಟ ಅನಿಸುತ್ತೆ ಅಂಥವನ್ನ ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ಕೋಬೋದು. ಗಣಿತದ ಸಂಬಂಧಪಟ್ಟಂತಹ ಯೂಟ್ಯೂಬ್ ಚಾನಲ್ಗಳು ಇದ್ದಾವೆ. ನಾನು ಹೇಳೋದಾದರೆ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದರಲ್ಲಿ ಮಲ್ಲಿಕಾರ್ಜುನ್ ಸರ್ ಅವರು ತುಂಬ ಚೆಂದ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ತಾರೆ. ಅವ್ರ ಚಾನಲ್ನ ನೀವು ನೋಡ್ಕೋಬೋದಾಗಿದೆ. ಇನ್ನು ಕಂಪ್ಯೂಟರ್ ವಿಷಯಕ್ಕೆ ಬಂದರೆ, ಕಂಪ್ಯೂಟರ್ನಲ್ಲೂ ಕೂಡ ಒಂದು 10-12 ಪಾಠಗಳಿದೆ. ಅಷ್ಟು ಪಾಠಗಳನ್ನ ನೀವು ಓದಲೇಬೇಕಾಗುತ್ತೆ. ಓಕೆನಾ. ನಾನು ನನ್ನ ಒಂದು ಚಾನಲ್ನಲ್ಲಿ ಇವಾಗ ಕಂಪ್ಯೂಟರ್ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೀನಿ. ಈಗಾಗಲೇ 3 ತರಗತಿಗಳನ್ನ ಮುಗಿಸಿರ್ತೀನಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಅದನ್ನು ಬಿಟ್ಟು ಇನ್ನೇನು ಮಾಡ್ಬೋದು ಅಂತ ಹೇಳಿದ್ರೆ, ಗುರುರಾಜ್ ಬುಲ್ಬುಲೆ ಸರ್ ಅವ್ರದ್ದು ಕಂಪ್ಯೂಟರ್ ಬುಕ್ ಬರುತ್ತೆ, ಮತ್ತು ಅವ್ರದ್ದೇ ಯೂಟ್ಯೂಬ್ ಚಾನಲ್ಲು ಇದೆ, ಅದನ್ನು ನೋಡ್ಬೋದು. ಇನ್ನು ನಾನು MG ಅಕಾಡೆಮಿನಲ್ಲಿ ಸುನಿಲ್ ಚೌಹಾಣ್ ಸರ್ ಅವ್ರದ್ದು ಕಂಪ್ಯೂಟರ್ ತುಂಬ ಚೆಂದ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಅದನ್ನು ಕೂಡ ನೋಡ್ಬೋದು. ಅವ್ರದ್ದು ಕಂಪ್ಯೂಟರ್ ಬುಕ್ ಕೂಡ ಇದೆ, ಅದನ್ನು ತಗೊಂಡು ರೆಫರ್ ಮಾಡ್ತಾ ಹೋಗಿ. ಖಂಡಿತ ನಿಮಗೆ ಕಂಪ್ಯೂಟರ್ನಲ್ಲಿ ಒಳ್ಳೆ ಅಂಕಗಳು ಸಿಗ್ತಾ ಹೋಗುತ್ತೆ. ಇನ್ನು ಇದಿಷ್ಟು PSTRನ ಒಂದು ಪರೀಕ್ಷಾ ವಿಧಾನ ಮತ್ತು ಪಠ್ಯಕ್ರಮ ಆಗಿತ್ತು. ಮತ್ತು ಇಲ್ಲಿ ಯಾವ್ಯಾವ ಬುಕ್ ಓದಬೇಕು, ಹೇಗೆ ಓದಬೇಕು, ಏನು ಓದಬೇಕು ಅಂತ ಹೇಳಿದೆ. ಇನ್ನು ಹೇಗೆ ಓದಬೇಕು ಅಂತ ಕೇಳೋದಾದರೆ, ಒಂದು ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ಪ್ರತಿದಿನ ಎಷ್ಟು ಗಂಟೆಗೆ ಏಳಬೇಕು, ಎಷ್ಟು ಗಂಟೆಗೆ ಓದಬೇಕು ಅಂತ ಹೇಳಿ ಒಂದು ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಸದ್ಯದಲ್ಲೇ ಎಕ್ಸಾಮ್ ಕಾಲ ಆಗೋದ್ರಿಂದ ನಿಮಗೆ ತುಂಬ ಕಡಿಮೆ ಸಮಯ ಸಿಗ್ತಾ ಹೋಗುತ್ತೆ. ಕಡಿಮೆ ಅಂದರೂ ನಿಮಗೆ ಇನ್ನು 1 ತಿಂಗಳು ಅಥವಾ 1.5 ತಿಂಗಳು, ಎಕ್ಸಾಮ್ ಕಾಲ ಆದಮೇಲೆ 1 ತಿಂಗಳು ಅಥವಾ 1.5 ತಿಂಗಳು ಅಷ್ಟೇ ನಿಮಗೆ ಸಮಯ ಸಿಗ್ತಾ ಹೋಗುತ್ತೆ. ಅಂದರೆ 40ರಿಂದ 45 ದಿನಗಳು. ಸೊ ಇಷ್ಟು ಕಡಿಮೆ ಸಮಯದಲ್ಲಿ ನೀವು ಸಿಲೆಬಸ್ನ ಮುಗಿಸ್ಬೇಕು ಅಂತ ಹೇಳಿದ್ರೆ, ಪ್ರತಿದಿನ ನೀವು ಕಡಿಮೆ ಅಂದ್ರೂ 5ರಿಂದ 6 ಗಂಟೆಗಳ ಕಾಲ ಓದಲೇಬೇಕು. ಇನ್ನು ನನಗೆ ಟೈಮ್ ಸಿಗುತ್ತೆ ಅಂತ ಹೇಳಿದ್ರೆ ಒಂದು 8 ಗಂಟೆಗಳ ಕಾಲನಾದರೂ ಓದಿ. ಖಂಡಿತ ಒಳ್ಳೆ ಅಂಕಗಳು ಬರುತ್ತೆ. ಇನ್ನು ಯಾವ ಸಮಯ ಸೂಕ್ತ ಓದೋಕ್ಕೆ ಅಂತ ಕೇಳಿದ್ರೆ, ನನ್ನ ಅನುಭವದ ಮೂಲಕ ಹೇಳ್ತಾ ಹೋಗೋದಾದರೆ, ಬೆಳಗ್ಗೆ 5ರಿಂದ 7:30 ತನಕ ನೀವು ಓದೋಕ್ಕೆ ಈ ಸಮಯವನ್ನು ಆರಿಸ್ಕೋಬೋದು. ಯಾಕೆ ಅಂತ ಹೇಳಿದ್ರೆ, ಇದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾ ಹೋಗ್ತಾರೆ. ಈ ಸಮಯದಲ್ಲಿ ನೀವು ಫ್ರೆಶ್ ಆಗಿರ್ತೀರ. ಯಾಕೆ ಅಂತ ಹೇಳಿದ್ರೆ, ನಿದ್ದೆ ಮಾಡಿರ್ತೀರ, ನಿಮ್ಮ ಮೈಂಡು ಫುಲ್ಲು ಫ್ರೆಶ್ ಆಗಿರುತ್ತೆ. ಆ ಟೈಮ್ನಲ್ಲಿ ನೀವು ಯಾವುದೇ ಒಂದು ವಿಷಯನ ಓದ್ತಾ ಹೋದರೆ ಬೇಗ ಅರ್ಥ ಆಗುತ್ತೆ. ಓಕೆನಾ. ಅದಕ್ಕೋಸ್ಕರ ಬೆಳಿಗ್ಗಿನ ಸಮಯ ಅಂತ ಹೇಳಿದ್ರೆ 5ರಿಂದ 7:30 ತನಕ ನೀವು ಓದೋಕ್ಕೆ ಸಮಯನ ಆರಿಸ್ಕೊಂಡ್ರೆ ಈ ಸಮಯದಲ್ಲಿ ಹೆಚ್ಚು ನಿಮಗೆ ತಲೆಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನು ಮಧ್ಯಾಹ್ನ ಟೈಮ್ ಓದ್ತೀನಿ ಅಂತ ಹೇಳೋರು ಏನು ಮಾಡಿ ಅಂತ ಹೇಳಿದ್ರೆ, ಒಂದು ಸಣ್ಣ ನಿದ್ರೆನ ಮಾಡಿ ನಂತರ ಎದ್ದು ಓದೋದ್ರಿಂದ ನಿಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ. ಆಗಲೂ ಕೂಡ ನಿಮಗೆ ಬೇಗ ಅರ್ಥ ಆಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಯಾರಿಗೆಲ್ಲ ಇವತ್ತಿನ ತರಗತಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ. ಧನ್ಯವಾದಗಳು.